ಇಂದಿನ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ ಜವಾಬ್ದಾರಿ ಅಲ್ಲೇ ಇರೋದ್ರಿಂದ ನಾನೇ ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಯಡಿಯೂರು ಹೋಬಳಿ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದಂತಹ ಶ್ರೀಮತಿ ಚಂದ್ರಿಕಾ ಮೇಡಮ್ ಅವರು ಈ ನಮ್ಮ ಶಾಲೆಯ ಪರವಾಗಿ ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ, ಸಾರ್ವಜನಿಕರ ಪರವಾಗಿ, STMC ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ 3 ದಿನಗಳ ಕಾಲ ಎಲ್ಲ ಸಹಾಯಕ ಲೆಕ್ಕ ಪರಿಶೋಧಕರನ್ನ ಮಾರ್ಗದರ್ಶನ ಮಾಡಿ ಈ 3 ದಿನಗಳ ಕಾಲ ಶಾಲೆಯಲ್ಲಿ ಹಾಜರಿದ್ದು ಈ ಒಂದು ಪರಿಶೋಧನಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂತಹ ಶ್ರೀಯುತ ಶ್ರೀನಿವಾಸ್ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ STMC ಅಧ್ಯಕ್ಷರು ಬರಬೇಕಿತ್ತು, ಅನಿವಾರ್ಯ ಕಾರಣಗಳಿಂದ ತಡವಾಗಿ ಬರ್ತಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಉಪಾಧ್ಯಕ್ಷರಾದಂತಹ ಶ್ರೀಮತಿ ಭಾಗ್ಯನವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ, ಅವರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಎಲ್ಲ ಸದಸ್ಯರು ಬರಬೇಕಿತ್ತು, ಕೆಲವರು ಮಾತ್ರ ಭಾಗವಹಿಸಿದ್ದೀರಿ. ಎಲ್ಲ ಮಕ್ಕಳಿಗೂ ಕೂಡ ಆಹ್ವಾನ ಹೋಗಿತ್ತು, ಒತ್ತಾಯ ಕೂಡ ಮಾಡಿದ್ವಿ ಕಡ್ಡಾಯ ಕರ್ಕೊಂಡು ಬರಲೇಬೇಕು ಅಂತ. ಆದರೂ ಕೂಡ ನಮ್ಮ STM ಸದಸ್ಯರುಗಳು, ಪೋಷಕರು ಸಾಕಷ್ಟು ಜನ ಆಗಮಿಸಿದ್ದೀರಿ. ಇವೆಲ್ಲರ ಪರವಾಗಿ ದೇವರಾಜನವರು ವೇದಿಕೆ ಮೇಲೆ ಕೂತಿದ್ದಾರೆ ಅಷ್ಟೇನೆ. ಹಾಗಾಗಿ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಸಾಕಷ್ಟು ಕೆಲಸ ಕಾರ್ಯಗಳಿದ್ರೂ ಕೂಡ ಬಿಡುವು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ, ಎಲ್ಲ ಪೋಷಕರು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ನಾನು ಬಯಸ್ತೇನೆ. ನಿಯೋಜನೆ ಮೇರೆಗೆ ಈ ಶಾಲೆ ಬಂದು ಸಾಕಷ್ಟು ಉತ್ತಮವಾಗಿ ಕಾರ್ಯನಿರ್ವಹಣೆ ಮಾಡ್ತಿರ್ತಕ್ಕಂಥ ಹಿರಿಯ ಶಿಕ್ಷಕರಾದಂತಹ ಶ್ರೀಯುತ ಗೋವಿಂದಯ್ಯ ಸರ್ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತ. ಹಾಗೆ 3 ದಿನಗಳ ಕಾಲ ನಮ್ಮೊಂದಿಗಿದ್ದು ಶಾಲಾ ದಾಖಲೆಗಳನ್ನ ಪರಿಶೀಲಿಸಿ ವರದಿಯನ್ನು ತಯಾರು ಮಾಡುವಂತಹ ನಮ್ಮ ಸಹಾಯಕ ಪರಿಶೋಧಕರಾದಂತಹ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ಮತ್ತೆ ಇಬ್ಬರು ಜಯಲಕ್ಷ್ಮಿ ಮೇಡಮ್ ಅವರೇ, ಇಬ್ಬರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನೇ ಕಾರ್ಯಕ್ರಮದಲ್ಲಿ ಬಯಸ್ತೇನೆ. ಈ ಕಾರ್ಯಕ್ರಮಕ್ಕೆ ಕಳಶಪ್ರಾಯದಂತಹ ಮಕ್ಕಳು ನೀವೆಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ನಿಮ್ಮೆಲ್ಲರೂ ಕೂಡ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತೇನೆ. 3 ದಿನಗಳ ಕಾಲ ಪರಿಶೋಧನಾ ಕಾರ್ಯ ನಡೆಯಿತು. ಈ ಪರಿಶೋಧನಾ ಕಾರ್ಯದ ವರದಿಯನ್ನ ನಮ್ಮ ಮುಖ್ಯ ಕಾರ್ಯಕ್ರಮ ವ್ಯವಸ್ಥಾಪಕರಾದಂತಹ ಶ್ರೀನಿವಾಸ್ ಸರ್ ಅವರು ವರದಿ ಮಂಡನೆಯನ್ನು ಮಾಡ್ತಾರೆ. ಹಾಗಾಗಿ ಅವರಿಗೆ ಅವಕಾಶವನ್ನು ಕೂಡ ವರದಿ ಮಂಡನೆ ಮಾಡ್ತಾರೆ. ಸಾವಧಾನವಾಗಿರ್ಬೇಕು. ಅವರು ವಾಟರ್ ಮೇಲೆ ನೀರು ಬಿಟ್ಟಿದ್ದಾರೆ. ಕಾಮಗಾರಿಗಳೆಲ್ಲ ತೋರಿಸಿರಾ? ಇವತ್ತೆಲ್ಲ ಆಗ್ತೈತೆ. ಇವತ್ತು ತೋರಿಸ್ತೀಗ ತೋರಿಸ್ಬಿಡು. ಬರಡ ಅವ್ರನ್ನ ಸಾರ್ ಬನ್ನಿ, ಅಲ್ಲೇ ನಿಂತೀರ, ಬನ್ನಿ ಒಳಗಡೆ ಬನ್ನಿ. ನಿಮ್ಮನೆ ತೋರಿಸ್ಬಿಡಪ್ಪ ನೀನು ಇವತ್ತು ಕೆಲಸಗಳು. ವಾಟರ್ ಮ್ಯಾನ್ ಸಾಹೇಬ್ರೆ ತೋರಿಸ್ಬಿಡ್ರಿ ಇವತ್ತು ಕೆಲಸಗಳಾಗ. ಎಷ್ಟಿದಾವೆ ನಿಮ್ಮ ಕೆಲಸ? ಎಷ್ಟಿದಾವೆ ಕೆಲಸ ಇಲ್ಲಿ? ಹಾಂ, ಹೊಸಕೆರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಕಾರ್ಯಕ್ರಮದಡಿಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಈ ದಿನ ನಿಮ್ಮ ಶಾಲೆಯಲ್ಲಿ ಶಾಲಾ ಸಭೆಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಶಾಲಾ ಸಭೆಯ ಅಧ್ಯಕ್ಷತೆಯನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ತುಮಕೂರು ಅವರು, ಸಹಾಯಕ ತೋಟಗಾರಿಕಾ ಅಧಿಕಾರಿ ಯಡಿಯೂರು ಹೋಬಳಿ ಅವರ ಅಧ್ಯಕ್ಷತೆಯಲ್ಲಿ ಮಾಡಬೇಕು ಅಂತ ಸೂಚನೆ ಮತ್ತು ದಿನಾಂಕವನ್ನು ನಿಗದಿ ಮಾಡಿರುವ ಶ್ರೀಮತಿ ಭಾಗ್ಯಮ್ಮನವರೇ, ಮುಖ್ಯ ಶಿಕ್ಷಕರೇ, ಸಹ ಶಿಕ್ಷಕರೇ ಮತ್ತು ಎಲ್ಲ ಗ್ರಾಮದ ಪೋಷಕರೇ, ಮಕ್ಕಳೇ, ಸಮಗ್ರ ಶಿಕ್ಷಣ ಕಾರ್ಯಕ್ರಮನ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಇದರ ಉದ್ದೇಶ ತರಗತಿ ಪೂರ್ವದಿಂದ ಅಂದರೆ LKG UKG ಇಂದ 12ನೇ ತರಗತಿಯವರೆಗೆ ಎಲ್ಲ ಮಕ್ಕಳು, ನಮ್ಮ ಭಾರತ ದೇಶದ ಎಲ್ಲ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿಬೇಕು ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಪಡಿಬೇಕು ಅಂತಕ್ಕಂಥ ಉದ್ದೇಶ. ಹಾಗಾಗಿ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆಯಲ್ಲ, ಈ ಕಾರ್ಯಕ್ರಮ ಅನುಷ್ಠಾನದ ಬಗ್ಗೆ
ಸರ್ಕಾರಕ್ಕೆ ಹಿಮ್ಮಾಹಿತಿ ಬೇಕಾಗಿದೆ. ಹಾಗಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯಕ್ಕೆ ಎಲ್ಲ ಶಾಲೆಗಳು, ರಾಜ್ಯದ ಎಲ್ಲ ಶಾಲೆಗಳನ್ನು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ವರದಿಯನ್ನು ಸರ್ಕಾರಕ್ಕೆ ಕೊಡಿ ಅಂತ ಸೂಚನೆ ನೀಡಿದ ಮೇರೆಗೆ ಪ್ರತಿ ಶಾಲೆಯಲ್ಲೂ ಸಮೇತ ಏನು ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಏನೇನು ಕಾರ್ಯಕ್ರಮಗಳು, ಏನೇನು ಅಂಶಗಳ ಪ್ರಕಾರ ಗುಣಮಟ್ಟದ ಶಿಕ್ಷಣ ಮತ್ತು ಸೌಲಭ್ಯಗಳನ್ನು ಕೊಡಬೇಕು ಅಂತ ನೀತಿ ನಿಯಮ ಮಾಡಿದರೆ, ಆ ಪ್ರಕಾರವಾಗಿ ಈ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯಗಳ ಬಗ್ಗೆ ಮತ್ತು ಏನು ಸೌಲಭ್ಯಗಳನ್ನು ಕೊಡ್ತಾ ಇರೋದ್ರ ಬಗ್ಗೆ ಕಳೆದ 3 ದಿನಗಳಿಂದ ದಾಖಲಾತಿಗಳನ್ನು ಪರಿಶೋಧನೆ ಮಾಡಿ ಒಂದು ವರದಿಯನ್ನು ರೆಡಿ ಮಾಡಿದ್ವಿ. ದಾಖಲಾತಿ ಅಂತಂದರೆ ಈ ಶಾಲೆಗೆ ಎಷ್ಟು ಶಿಕ್ಷಕರಿದ್ದಾರೆ, ಎಷ್ಟು ಜನ ಮಕ್ಕಳಿದ್ದಾರೆ ಮತ್ತು ಬಿಸಿಯೂಟ ಕಾರ್ಯಕ್ರಮ ಯಾವ ಥರ ನಡೀತಾ ಇದೆ ಎಂಬುದ್ರ ಬಗ್ಗೆ ನಾವು ವರದಿಯನ್ನು ರೆಡಿ ಮಾಡಿದ್ವಿ. ಆ ವರದಿನೇ ಅಂತಿಮ ಅಲ್ಲ. ನಿಮ್ಮನ್ನು ಕರೆದಿರ್ತಕ್ಕಂಥ ಉದ್ದೇಶ ಪೋಷಕರು, ಸಾರ್ವಜನಿಕರು ನಿಮ್ಮ ಅಭಿಪ್ರಾಯವನ್ನು ಸಮೇತ ಹೇಳಬೇಕು. ಈ ಶಾಲೆ ಬಗ್ಗೆ, ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡ್ತಾ ಇದ್ದಾರೋ, ಕೊಡ್ತಾ ಇದ್ದಾರೋ, ಬಿಸಿಯೂಟ ಕಾರ್ಯಕ್ರಮ ಇರ್ಬೋದು ಅಥವಾ ಇನ್ನೂ ಏನಾದರೂ ಶಿಕ್ಷಣದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇನ್ನೂ ಹೆಚ್ಚಿನ ಕೊಡೋ ರೀತಿಯಲ್ಲಿ ಏನಾದರೂ ಸಲಹೆಗಳನ್ನು ತಾವು ಕೊಡ್ತೀರೋ ಎಂಬುದ್ರ ಬಗ್ಗೆ ನಿಮ್ಮನ್ನೆಲ್ಲ ಕರೆದಿರ್ತಕ್ಕಂಥ ಉದ್ದೇಶ. ಹಾಗಾಗಿ ಕೆಲವು ವಿಚಾರಗಳು ಇದ್ದಾವೆ. ನಮ್ಮ ಸಮಗ್ರ ಶಿಕ್ಷಣ ಕರ್ನಾಟಕದಲ್ಲಿ ಈ ಥರ ಫೆಸಿಲಿಟಿ ರೀತಿ ಇರಬೇಕು ಅಂತ ಇದೆ. ಆ ಪ್ರಕಾರವಾಗಿ ಈ ಶಾಲೆಯಲ್ಲಿ ನಡೀತಾ ಇದೆ ಎಂಬುದ್ರ ಬಗ್ಗೆ ನಾವು ಪ್ರತಿ ಒಂದೊಂದೇ ಪಾಯಿಂಟ್ ವಿಚಾರನ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾಗಿ ಈ ಒಂದು ಶಾಲಾ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪೋಷಕರು, ಸಾರ್ವಜನಿಕರು, ಮಕ್ಕಳಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈ ಸಾಮಾಜಿಕ ಪರಿಶೋಧನೆ ಏನೇನು ಅಂಶಗಳನ್ನು ಕಂಡುಕೊಂಡಿದ್ದೀವಿ ಮತ್ತು ಏನೇನು ವಿಚಾರಗಳು ಬರ್ತೈತೆ ಆ ವಿಚಾರಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಸಮೇತ ದಾಖಲಿಸ್ಬೇಕು, ಹೇಳಿ ಈ ಒಂದು ಶಿಕ್ಷಣದ ಒಂದು ಗುಣಮಟ್ಟವನ್ನು ಉತ್ತಮಗೊಳಿಸೋದಕ್ಕೆ ಸಾರ್ವಜನಿಕರು ಸಹ ಸಹಕಾರವನ್ನು ಮಾಡಬೇಕು. ತಾವೆಲ್ಲರೂ ಸಹ ಈ ಒಂದು ಶಿಕ್ಷಣ ವ್ಯವಸ್ಥೆ ಉತ್ತಮಗೊಳಿಸೋದಕ್ಕೆ ತಾವೆಲ್ಲರ ಸಹಭಾಗಿತ್ವ ಶಿಕ್ಷಕರು ಪಾಠ ಮಾಡ್ಕೊಂಡು ಹೋಗೋದು ಒಂದೇ ಅಲ್ಲ, ನೀವು ಸಾರ್ವಜನಿಕರು ಸಮೇತನ ನಿಮ್ಮ ಮಕ್ಕಳು ಇಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಇಲ್ಲಿ ಯಾವ ಥರ ವಿದ್ಯಾಭ್ಯಾಸ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಪರಿಶೀಲನೆ ಮಾಡಬೇಕು. ಏನಾದರೂ ಸಲಹೆಗಳಿದ್ರೆ ಕೊಡಬೇಕು. ಏನಾದರೂ ವ್ಯತ್ಯಾಸಗಳಾದಾಗ ಅದನ್ನು ನೀವು ಪ್ರಶ್ನೆ ಮಾಡಬೇಕು. ಈ ಎಲ್ಲ ಅಂಶಗಳಾದಾಗ ಉತ್ತಮ ಶಿಕ್ಷಣ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇದೆ. ಹಾಗಾಗಿ ನಾವು ಕಳೆದ 3 ದಿನಗಳ ಕಾಲ ಈ ಶಾಲೆಯಲ್ಲಿ ಸಮಗ್ರ ಶಿಕ್ಷಣದ ಒಂದು ವರದಿಯನ್ನು ತಯಾರು ಮಾಡಿದ್ವಿ, ಸಾಮಾಜಿಕ ಪರಿಶೋಧನೆ. ಅದನ್ನು ಒಂದೊಂದೇ ವಿಚಾರನ ಚರ್ಚೆ ಮಾಡ್ತಾ ಹೋಗ್ತೀನಿ. ನೀವು ಸಲಹೆಗಳನ್ನು ಕೊಡ್ಬೋದು. ಈಗ ಪ್ರಸ್ತುತ ಶಾಲೆಯಲ್ಲಿ ಈಗ ಪ್ರಸ್ತುತ ಶಾಲೆಯಲ್ಲಿ 17 ಜನ ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಅಲ್ವಾ? 1ನೇ ತರಗತಿಯಲ್ಲಿ 3 ಜನ ಇದ್ದಾರೆ. 2ನೇ ತರಗತಿಯಲ್ಲಿ ಎಷ್ಟು ಜನ ಅವರೇ? ಒಬ್ಬರಿದ್ದಾರೆ. 3ನೇ ತರಗತಿಯಲ್ಲಿ 5 ಜನ ಇದ್ದೀರಾ? 5 ಜನ ಇದ್ದೀರಪ್ಪ? 5 ಜನ ಇದ್ದೀರಾ? 6 ಜನ ಇದ್ದೀರಾ? ನೆಕ್ಸ್ಟ್ 4ನೇ ತರಗತಿಯಲ್ಲಿ 4 ಜನ ಇದ್ದೀರಾ? 5ನೇ ತರಗತಿಯಲ್ಲಿ 4 ಜನ ಇದ್ದೀರಾ? ಹಾಗಾಗಿ ನಮಗೆ 2022-23ರಿಂದ ಹಿಂದಿನ ವರ್ಷ ಎಷ್ಟಿತ್ತು ಅಂತಕ್ಕಂಥದ್ದು ಸಮೇತ ನಮಗೆ ಪರಿಗಣಿಸಿ ಅದನ್ನು ಸಹ ಚರ್ಚೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸರ್ ಬನ್ನಿ ಕರೀತೀವಿ ಅವರು. 2022-23ನೇ ಸಾಲು ಅಂದರೆ ಹಿಂದಿನ ವರ್ಷ ಬಿಟ್ಟು 10 ವರ್ಷ 1ನೇ ತರಗತಿಯಲ್ಲಿ 5 ಜನ ಇದ್ರು. 2ನೇ ತರಗತಿಯಲ್ಲಿ 5 ಜನ ಇದ್ರು. 1ನೇ ತರಗತಿಯಲ್ಲಿ 5 ಜನ, 2ನೇ ತರಗತಿಯಲ್ಲಿ 3, 3ನೇ ತರಗತಿಯಲ್ಲಿ 4 ಜನ, 4ನೇ ತರಗತಿಯಲ್ಲಿ 6 ಜನ, 5ನೇ ತರಗತಿಯಲ್ಲಿ 4 ಜನ, ಒಟ್ಟು 22 ಜನ 22-23ನೇ ಸಾಲಲ್ಲಿದ್ರು. ಈಗ ಕಡಿಮೆ ಆಗುತ್ತೆ.
17 ಜನ 5 ಜನ ಮಕ್ಕಳು ಕಡಿಮೆ ಆಗುತ್ತೆ. ಇಲ್ಲಿಂದ ಯಾರಾದ್ರೂ ಕಾನ್ವೆಂಟ್ ಹೋಗ್ತಕ್ಕಂಥದ್ದು, ಸರ್ಕಾರ ಪ್ರೈವೇಟ್ ಸ್ಕೂಲ್ ಹೋಗ್ತಕ್ಕಂಥದ್ದು ಏನಾದ್ರು ವ್ಯವಸ್ಥೆ ಇದೆಯಾ ಇಲ್ಲಿ? ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾ ಇದ್ದಾರೆ? ಸ್ಕೂಲಿಗೆ ಬಂದ್ಮೇಲೆ ಹೋಗ್ತಾ ಇಲ್ಲ ಸರ್. ಸ್ಕೂಲಿಗೆ ಬಂದ್ಮೇಲೆ ಆಯ್ತಲ್ಲ, ಸೇರ್ಕೊಂಡ್ಮೇಲೆ ಬಿಟ್ಟು ಹೋಗಿ ಸೇರ್ಕೊಂಡಿಲ್ಲ ಇಲ್ಲೂ. ಹಾ 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 ಅಲ್ಲೇ ಚಿಕ್ಕ ಹುಡುಗರಿಂದನೇ ಹೋಯ್ತವ್ರೆ ಕಾನ್ವೆಂಟ್. ಸ್ಕೂಲ್ ಇಲ್ಲಿಂದ ಇಲ್ಲಿಂದ ಬಿಟ್ಟು ಯಾರು ಹೋಗಿಲ್ಲ. ಹಾ ಹಾ ಯಾಕೆ ಚೆನ್ನಾಗಿ ಪಾಠ ಇಲ್ಲ, ಮಾಡ್ತಾ ಇಲ್ಲ ಅಂತ ಮಾಡ್ತಾ ಹೋಗ್ತಾರೆ? ಇಲ್ಲ ಸರ್. ಎಲ್ಲ ಇಂಗ್ಲಿಷ್ ಓದಿಸ್ಬೇಕು ಈಗ ಅಂತ ಬಿಟ್ಟಿದ್ರೆ ಕರ್ಕೊಂಡ್ ಆಗ್ತಾವ ಸರ್, ಬೇರೆಯವರು ಸೇರ್ತಿದ್ರಲ್ಲ. ಇಂಗ್ಲಿಷ್ ಎಷ್ಟು ಜನ ಹೋಗ್ತಾವ್ರು ಇಲ್ಲಿಂದ ಕಾನ್ವೆಂಟ್ಗೆ ಮಕ್ಕಳು? ಕಾನ್ವೆಂಟ್ ಅಂದ್ರೆ 1, 2, 3, 4, 5ನೇ ಸರಿ, ಕ್ಲಾಸ್. 1, 2, 3 ಇರೋ ಜಾಸ್ತಿ ಮಕ್ಕಳಿಲ್ಲ. ಹಾ ಹಾ ಬರೀ ಇಲ್ಲಿ ಬರ್ತಾರ ಮಕ್ಕಳಷ್ಟೇ. ಏ, ಇಲ್ಲ, ಇಲ್ಲ, ಅವ್ರು ಅವ್ರು. ಅದೇ ಇವ್ರು ಇಲ್ಲಿ ಕಾರಣಕ್ಕೊಂದು 2, ಇವ್ರ 2. ಅಲ್ಲ, ಇಲ್ಲಿ ಕಲಿಸ್ತಾ ಇರ್ತಕ್ಕಂಥ ಪಾಠ ಅಲ್ಲಿ ವಿಶೇಷ ಏನು ಕಲಿಸ್ತಾರಲ್ಲಿ ಗೊತ್ತಿಲ್ಲ ಸರ್, ಏನ್ ಗೊತ್ತು. ಅಲ್ವಾ? ಅಪ್ಪ ನಮ್ಗೆ ಹೇಳ್ತೀರಿ